ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಾವು ನಂಜನಗೂಡಿಗೆ ಬಂದಿದ್ದೀವಿ ದೇವಸ್ಥಾನಕ್ಕೆ. ನಾನು ಮತ್ತು ಪ್ರಶಾಂತ್ ಅವರು ಬೈಕಲ್ಲಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ನಂಜನಗೂಡಿಗೆ ಬಂದ್ವಿ, ನಾನು ಮತ್ತು ಪ್ರಶಾಂತ್ ಅವರು, ಹಾಗೆ ನಮ್ಮ ಪಾಪು ಕೂಡ ಬಂದಿದ್ದಾನೆ. ಇವಾಗ ಹೋಗ್ತಾ ಇದ್ದೀವಿ. ಇಲ್ಲೆಲ್ಲ ನಿನ್ನೆ ಪೂಜೆ ಇತ್ತು. ಇವತ್ತು ಏನಾದರೂ ಅರ್ಕೆ ಆ ಥರ ಇದ್ದರೆ ತೀರಿಸ್ಕೊಂಡಿದ್ದಾನೆ ನಮ್ಮ ಜೊತೆನೇ. ಹಾಯ್ ಮಾಡು ಚಿನ್ನ. ಪ್ರಶಾಂತ್ ಅವರು ನಾನು ಆಲ್ರೆಡಿ ಬಂದ್ವಿ, ಪ್ಲೇಸಿಗೆ ರೀಚ್ ಆಗಿದ್ದೀವಿ. ನಿನ್ನೆ ಇಲ್ಲಿ ಪೂಜೆ ಆಗಿತ್ತು, ಇವತ್ತು ದರ್ಶನ ಮಾಡೋಣ ಅಂತ ಬಂದ್ವಿ. ಗೌರಿ ನಾರಾಯಣಿ ಬೈರು ಅವನಂತ ಸಪ್ಪ ಆಗ್ಬಿಟ್ಟು ಬೈಕಲ್ಲಿ ಬಂದು ಆಲ್ರೆಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಗಿದೆ. ಇವಾಗ ಹೋಮ ಮಾಡ್ತಿದ್ದಾರೆ, ನೋಡ್ಬೋದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿ. ದೇವರೆಲ್ಲ ಕೂರಿಸಿದ್ದಾರೆ, ಹೋಮ ನಡೀತಾ ಇದೆ, ಇಷ್ಟೊಂದು ಜನ ಬಂದಿದ್ದಾರೆ. ದ್ರವ್ಯಗಳೆಲ್ಲ ತಗೊಂಡ್ಬರ್ತಾರೆ. ನಾವೆಲ್ಲ ಮನುಷ್ಯನ ಪ್ರಾರ್ಥನೆಗಳನ್ನ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ ಪ್ರಾರ್ಥನೆ ಮಾಡ್ಕೊಂಡು ಮುಟ್ಕೊಳ್ಳಿ. ಮುಟ್ಕೊಳ್ಳಿ, ಭಕ್ತಿಯಿಂದ ಮುಟ್ಕೊಳ್ಳಿ. ಇಲ್ಲಾಂದ್ರೆ ಅಲ್ಲಿಂದನೇ ಕೈ ಮುಗಿತೀರಾ, ಯಾವ್ದೋ ನಿಮ್ ಡಿಸೈಡ್ ತಗೊಳ್ಳಿ ದಯವಿಟ್ಟು, ತುಂಬಾ ಒಳ್ಳೇದು. ಬರೋದಕ್ಕೆ ಅವ್ರಿಗೆ ಜಾಗ ಮಾಡ್ಕೊಡ್ಬೇಕಷ್ಟೇ. ಚೇರ್ ತೆಗಿರಿ ಹಂಗೆ, ಏನೆಲ್ಲ ಕುಂತ್ಕೊಳ್ಳೋದ ಇವಾಗ. बुलाना
ನಮ್ಗೆಲ್ಲ ಒಳ್ಳೇದು ಮಾಡಿ ಅಂತ ನಾನು ಹೇಳ್ತೀನಿ, ಎಲ್ಲ ಹೇಳ್ಬೋದು. ಸ್ವಸ್ತಿಯೇ ಪ್ರಜ್ಞಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಭವ್ಯವಾಹನ ಶ್ರಿಯಂ ದೇಹಿ ಮೇ ಭವ್ಯವಾಹನ ಓಂ ನಮ ಇತಿ ಮಾಡಿ ಆರೋಗ್ಯ ಕೊಳ್ಳಿ, ಆಯುಷ್ ಕೊಳ್ಳಿ, ಭಗವಂತ ಆಯುಷ್ ನಂಜನಗೂಡಲ್ಲಿ ತಾಯಿ ಚಾಮುಂಡೇಶ್ವರಿ ಪೂಜೆನ ಮರಾಠಿಯವರು ನಡೆಸ್ತಿರೋದು. ಇವಾಗ ಮೊದಲು ತುಂಬ್ತಿದ್ದಾರೆ. ಮತ್ತು ಪೂಜೆ ಹೋಮ ಎಲ್ಲ ಮುಗಿದ್ಮೇಲೆ ಯಾರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ ಅಲ್ವಾ ಮೊದಲು ತುಂಬ್ತೀನಿ ಅಂತ, ಅವರು ಬಂದು ಹರಕೆನ ತೀರಿಸ್ತಾ ಇದ್ದಾರೆ. ನಾನು ಕೂಡ ಇಲ್ಲಿ ಮೊದಲು ತುಂಬಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬಿಸ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಂತೆ. ನಾನು ಕೂಡ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ಎಲ್ಲನೂ ನೋಡಿದೆ, ಚೆನ್ನಾಗಿತ್ತು ಪೂಜೆ ಎಲ್ಲ ಅಂತೂ. ಬೆಳಿಗ್ಗೆನೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಎಲ್ಲ ಮುಗಿದ ಮೇಲೇ ಅವರು ಲಾಸ್ಟಲ್ಲಿ ಮೊದಲು ತುಂಬೋದು. ಪೂಜೆ ಎಲ್ಲ ಮುಗಿಯೋದು, ಹೋಮ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು 12-12:30 ಆಗುತ್ತೆ. ನೀವೇನಾದರೂ ಬರ್ತೀನಿ ಅಂದರೆ ಇದೇ ಥರ ಪ್ರತಿ ಆಷಾಢದ ಟೈಮಲ್ಲಿ ಬಂದರೆ ಇಲ್ಲಿ ಪೂಜೆ ಇರುತ್ತೆ. ನೀವು ಕೂಡ ಬಂದು ಇದನ್ನು ನೋಡ್ತಿರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ತುಂಬ ದೂರದಿಂದ ಎಲ್ಲ ಬರ್ತಾರೆ. ಇಲ್ಲಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ತಾಯಿ ಚಾಮುಂಡೇಶ್ವರಿ ಪೂಜೆನ. ಊಟ ಕೂಡ ಎಲ್ಲ ಅವರೇ ಅರೇಂಜ್ ಮಾಡಿದರು. ಪ್ರಸಾದ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ವೈಟ್ ರೈಸ್ ಮಂಜು. ಪೂಜೆ ಎಲ್ಲ ಮುಗಿದು ಇವಾಗ ಹೋಗ್ತಾ ಇದ್ದೀವಿ ಬೈಕಲ್ಲಿ. ಪ್ರಸಾದ್ ಫುಲ್ ಮಧ್ಯ ಕೂತಿದ್ದಾನೆ. ತುಂಬ ಚೆನ್ನಾಗಿತ್ತು ಪೂಜೆ ಅಂತೂ. ನಾವು ಊಟ ಎಲ್ಲ ಮುಗಿಸಿ ಇವಾಗ ಹೊರಟ್ವಿ ಬೈಕಲ್ಲಿನೇ. ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು. ನಾನು ಫಸ್ಟ್ ಟೈಮ್ ಬಂದಿದ್ರು ಕೂಡ ನೋಡೋದಕ್ಕೆ ತುಂಬಾ ಇಷ್ಟ ಆಯಿತು. ಪ್ರತಿ ಸಲ ಹಿಂಗೇನೆ ನೆಕ್ಸ್ಟ್ ಇಯರ್ ಕೂಡ ಬರಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಪೂಜೆ. ನೀವು ಕೂಡ ಏನಾದರೂ ಬರ್ತೀನಿ ಅಂದರೆ ಪ್ರತಿ ವರ್ಷ ಆಷಾಢ ಟೈಮಲ್ಲಿ ಬನ್ನಿ. ಇದು ನಂಜನಗೂಡಲ್ಲಿ. ಇದಾಗಿತ್ತು ನಮ್ಮ ಒಂದು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.